ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಶ್ಮಿ ಗೌಡಾಸ್ ಲೈಫ್ ಸ್ಟೈಲ್ ವ್ಲಾಗ್. ಸೊ ಇದು ಸಂಡೇ ಮಾರ್ನಿಂಗ್. ಸೊ ಸಂಡೇ ಮಾರ್ನಿಂಗ್ ನಾವು ಇಡ್ಲಿ ಮಾಡಿಬಿಟ್ಟು ಕಾಯಿ ಚಟ್ನಿ ಮಾಡೋಣ ಅಂತ ಕಾಯಿ ತುರಿತಾ ಇದ್ದೀನಿ. ಸೊ ನನಗೆ ತುರಿಯೋ ಮನೆಯಲ್ಲಿ ಅಷ್ಟು ಕ್ಲೀನಾಗಿ ಬರೋಲ್ಲ. ಒಂದ್ಸತಿ ಟ್ರೈ ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ. ಸೊ ಟ್ರೈ ಮಾಡಿದೆ, ಅದು ಒಂದೇ ಕಡೆ ತುರಿತಾ ಇತ್ತು. ಸೊ ನನಗಿದು ಸೆಟ್ ಆಗೋಲ್ಲ ಅಂದ್ಬಿಟ್ಟು ನಮ್ಮ ಅತ್ತೆ ಬಂದರು, ನಾನು ತುರ್ಕೊಡ್ತೀನಿ ಕೊಡು ಅಂತ. ಸೊ ಅವ್ರು ತುರಿತಾ ಇದ್ದಾರೆ. ಸೊ ನೋಡಿ, ಅವರು ಅಷ್ಟು ಫಾಸ್ಟಾಗಿ ತುರಿತಾ ಇದ್ದಾರೆ. ಅಷ್ಟು ಫಾಸ್ಟಾಗಿ ನನಗೆ ಬರಲಿಲ್ಲ. ಸೊ ಇಲ್ಲಿ ಕಾಯಿ ಚಟ್ನಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಖಾರ ಚಟ್ನಿಗೆ ಸ್ವಲ್ಪ ಕಡಲೆ ಬೀಜ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಹಾಕ್ಕೊಂಡು ರುಬ್ಕೊಂಡು ಬರ್ತೀನಿ. ಕಾಯಿ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ರುಬ್ಕೊಂಡೆ. ಇನ್ನೊಂದು ಕಡೆ ಸ್ವೀಟ್ ಚಟ್ನಿನೂ ರೆಡಿಯಾಗಿದೆ. ಸೊ ಇಡ್ಲಿಗೆ ಕಾಯಿ ಚಟ್ನಿ ಮತ್ತು ಸ್ವೀಟ್ ಚಟ್ನಿ ಎರಡೂ ರೆಡಿಯಾಗಿದೆ. ಸೊ ಸ್ವೀಟ್ ಚಟ್ನಿ ನಮ್ಮ ಕಡೆ ನಾವು ಯಾವತ್ತೂ ಮಾಡಿರಲಿಲ್ಲ. ಅತ್ತೆ ಮನೆಗೆ ಬಂದಿದ್ದಾದಮೇಲೆ ಸ್ವೀಟ್ ಚಟ್ನಿ ಮಾಡೋದು ಕಲ್ತ್ಕೊಂಡಿರೋದು. ಸೊ ಇಲ್ಲಿ ಖಾರ ಚಟ್ನಿನೂ ರೆಡಿಯಾಗಿದೆ, ಜೊತೆಗೆ ಸ್ವೀಟ್ ಚಟ್ನಿನೂ ರೆಡಿಯಾಗಿದೆ. ಸೊ ಇಡ್ಲಿ ಇವತ್ತಿನ ನಮ್ಮನೆ ತಿಂಡಿ. ಸೊ ನೆಕ್ಸ್ಟು ಚಿಕನ್ ತಂದಿದ್ರು. ಸೊ ಚಿಕನ್ನ ಕಬಾಬ್ಗೆ ಮ್ಯಾರಿನೇಟ್ ಮಾಡಿಡ್ತಾ ಇದ್ದೀನಿ. ಸೊ ಇಲ್ಲಿ ಅಷ್ಟು ಸಿಗಲ್ಲ ಐಟಮ್ಸು ಕಬಾಬ್ಗೆ. ಸೊ ನಾವು ಪಕ್ಕದ ಊರಿಗೆ ಹೋಗ್ಬಿಟ್ಟು ತೊಗೊಬರ್ತೀವಿ. ಏನು ಬೇಕು ಕಬಾಬ್ ಪೌಡರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ತೊಗೊಂಬಂದಿರ್ತೀವಿ. ಸೊ ಜೊತೆಗೆ ಮಟನ್ನು ತೊಗೊಂಬಂದಿದ್ರು. ಸೊ ಮಟನ್ದು ಇಂಟೆಸ್ಟೈನ್ಸ್ ಎಲ್ಲ ತೊಗೊಂಬಂದಿದ್ರು. ಸೊ ಇಲ್ಲಿ ಲಿವರ್ ಕೂಡ, ಚಿಕನ್ ಲಿವರ್ನ ಸಪ್ರೇಟಾಗಿ ಎತ್ತಿಟ್ಟಿದ್ದಾರೆ. ಸೊ ಇದನ್ನು ಕೆಂಡದಲ್ಲಿ ಸುಟ್ಕೊಡ್ತಾರೆ ಉಪ್ಪು ಖಾರ ಹಾಕಿ. ಸೊ ಇದು ಬಿರಿಯಾನಿಗೆ ಮಾಡೋಣ ಅಂತ ಬಿರಿಯಾನಿಗೂ ಸಪ್ರೇಟ್ ಎತ್ತಿಟ್ಟಿದ್ದೀನಿ. ಸೊ ಆ ಟೈಮಲ್ಲಿ ಅದೆಲ್ಲ ಮ್ಯಾರಿನೇಟ್ ಮಾಡಿಬಿಟ್ಟು, ಸೊ ಬಿರಿಯಾನಿಗೆ ಈರುಳ್ಳಿ ಎಲ್ಲ ಬೇಕಾಗಿರುತ್ತಲ್ಲ, ಸೊ ಅದಕ್ಕೆ ಈರುಳ್ಳಿ ಎಲ್ಲ ಸಿಪ್ಪೆ ಬಿಡಿಸ್ಕೊತಾ ಇದ್ದೀನಿ. ಸೊ ಬಿರಿಯಾನಿ ಐಟಮು, ಕಬಾಬ್ ಐಟಮ್ ಎಲ್ಲ ತೊಗೊಬರಕ್ಕೆ ಹೋದಾಗ ಭುವನ್ ಚಂಪಾಕಲಿ ಬೇಕು ಅಂತ ತೊಗೊಂಬಂದಿದ್ದ. ಸೊ ಚಂಪಾಕಲಿ ತಿಂತಾ ಇದ್ದಾನೆ. ಸೊ ನೀನು ವೀಡಿಯೋ ಮಾಡೋವರೆಗೂ ನಾನು ತಿನ್ನಲ್ಲ ಅಂತ, ಸೊ ಅದಕ್ಕೆ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟು ಎಲ್ಲ ರೆಡಿ ಮಾಡಿಕೊಂಡು ಬಿರಿಯಾನಿಗೆ ಇಟ್ಟಿದ್ದೀನಿ. ಬಿರಿಯಾನಿಗಿಟ್ಟು ಚಿಕನ್ ಎಲ್ಲ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು 3 ಟೈಮ್ಸು ಎಲ್ಲ ಹಾಕ್ತಾಯಿದ್ದೀನಿ. ಸೊ ಇಲ್ಲಿ ಕಮ್ಮಿ ಐಟಮ್ ಹಾಕಿದ್ರೂ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಸೊ ಅದೇ ಹೇಳ್ತಾರಲ್ಲ, ಇಷ್ಟಪಟ್ಟು ಮಾಡಿದ್ರೆ ಏನು ಹಾಕಿಲ್ಲ ಅಂದ್ರೂ ಚೆನ್ನಾಗಿ ಬರುತ್ತೆ ಅಂತ. ಹಾಗೆ ಸೊ ಬಿರಿಯಾನಿ ಎಲ್ಲ ರೆಡಿಯಾಗಿದ್ದಾಯಿತು. ಸೊ ಇವಾಗ ಕಬಾಬ್ ಹಾಕ್ತಾಯಿದ್ದೆ. ಕಬಾಬ್ ಬೇಯಿಸ್ತಾ ಇದ್ದೀನಿ. ಸೊ ಕಬಾಬು ರೆಡಿ ಆಯಿತು. ಸೊ ಬಿರಿಯಾನಿನೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು. ಸೊ ಅದೇ ಹೇಳಿದ್ಮೇಲೆ ಕಮ್ಮಿ ಐಟಮ್ಸ್ ಹಾಕಿದ್ರೂ ಪ್ರೀತಿಯಿಂದ ಮಾಡಿದ್ರೆ
ಅಡುಗೆ ತುಂಬಾ ರುಚಿಯಾಗಿರುತ್ತೆ. ಸೊ ಜೊತೆಗೆ ರಾಯ್ತ ಕೂಡ ರೆಡಿ ಮಾಡಿದೆ. ಸೊ ಬಿರಿಯಾನಿಗೆ ರಾಯ್ತ ಇಲ್ಲಾಂದರೆ ಕಂಪ್ಲೀಟೇ ಆಗಲ್ಲ. ಸೊ ರಾಯ್ತ ಕೂಡ ರೆಡಿ ಆಯಿತು. ಸೊ ಊಟ ಆಗಿದ್ದಾದಮೇಲೆ ಇಲ್ಲಿ ಸಂತೆ ನಡೆಯುತ್ತೆ ಪಕ್ಕದೂರಲ್ಲಿ. ಸೊ ನಾನು ಹೇಳಿದ್ನಲ್ವ, ಕಬಾಬು, ಉಪ್ಪು ಪೌಡರು, ಬಿರಿಯಾನಿಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ಇಲ್ಲೇ ತೊಗೊಬರೋದು ಈ ಊರಲ್ಲಿ. ಸಂತೆ ನಡೀತಾ ಇತ್ತು. ಸೊ ವೆಜಿಟೇಬಲ್ಸ್ ಎಲ್ಲ ಫ್ರೆಶ್ ಆಗಿತ್ತು. ಸೊಪ್ಪು ಕೂಡ ಅಷ್ಟೇ ತುಂಬ ಫ್ರೆಶ್ ಆಗಿತ್ತು. ಸೊ ಅತ್ತೆ ಏನು ಬೇಕೋ ಅದನ್ನ ತೊಗೋತಾ ಇದ್ದಾರೆ. ತೊಗೊಂಡಿದ್ದಾದಮೇಲೆ ಮನೆಗೆ ಬಂದ್ವಿ. ಸೊ ಇದು ಫಸ್ಟ್ ಟೈಮ್ ನಾನು ಸಂತೆ ನೋಡ್ತಾ ಇದ್ದು. ಸೊ 1 ವೀಕ್ ಫಸ್ಟ್ ಟೈಮು. ಅದು ಚೆನ್ನಾಗಿತ್ತು. ಸೊ 1 ವೀಕ್ ಹೇಗೆ ಹೋಯಿತು ಅಂತಲೇ ಗೊತ್ತಿಲ್ಲ. ನಾನು ಯಾವ ನಮ್ಮ ಯಜಮಾನ್ ಕೇಳಬೇಕು ಅಂತ ಹೇಳೋದು. ಮಂಡ್ಯ ಡಿಸ್ಟ್ರಿಕ್ಟು. ಸೊ ಮಂಡ್ಯ ಬೊಮ್ಮನಹಳ್ಳಿ ಅಂತ. ಸೊ ಇದು ಮೇಲ್ಕೋಟೆಗೆ ಸೇರುತ್ತೆ. ಸೊ ಇಲ್ಲಿ ಭುವನೊಂದು ಚಿಕ್ಕದು ಮಡಿಕೆ ತೊಗೊಂಡೆ. ಅಲ್ಲಿ ತುಂಬ ಚೆನ್ನಾಗಿತ್ತು, ಪುಟ್ಟದಾಗಿತ್ತು. ಸೊ ಅದಕ್ಕೆ ತೊಗೊಂಡೆ. ಸೊ ಆಗಲೇ ಹೇಳ್ದಂಗೆ ಇವತ್ತು ಮಂಡ್ಯ ಪಕ್ಕ ಬೊಮ್ಮನಹಳ್ಳಿ ಹೋಗಿದ್ದು. 1 ವೀಕ್ ಹೇಗೆ ಹೋಯಿತು ಅಂತಲೇ ಗೊತ್ತಾಗಲಿಲ್ಲ, ಹಾಗೆ ಹೋಗ್ಬಿಡ್ತು. ಸೊ ನಾಳೆ ಬೆಂಗಳೂರಿಗೆ ಹೊರಡು ಟೈಮ್ ಬಂತು. ಸೊ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಸೊ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ.